ಹಳ್ಳಿಯೊಂದರ ಬಡ ಶಾಲಾ ಮಕ್ಕಳನ್ನು ಮುಖ್ಯ ಶಿಕ್ಷಕರೊಬ್ಬರು ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರವಾಸ ಕರೆದೊಯ್ದಿದ್ದಾರೆ. ಅದು ಬಸ್ಸಿನಲ್ಲಿ ಅಲ್ಲ, ರೈಲಿನಲ್ಲಿಯೂ ಅಲ್ಲ. ಬಡವರಿಗೆ, ಬಹುತೇಕ ಮಧ್ಯಮ ವರ್ಗದವರಿಗೆ ಕೈಗೆಟುಕದ ತೀರಾ ದುಬಾರಿಯಾದ ವಿಮಾನದಲ್ಲಿ ಒಟ್ಟು 5 ದಿನಗಳ ಶಾಲೆಯ ಶೈಕ್ಷಣಿಕ ಪ್ರವಾಸವನ್ನು ಅವಿಸ್ಮರಣೀಯಗೊಳಿಸಿ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವ ಪ್ರವಾಸವೆನಿಸಿದ್ದಾರೆ. ಹರಳೂರು ಗ್ರಾಮದ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ವೀರಭದ್ರೇಶ್ವರ ಗ್ರಾಮಾಂತರ ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕ ರಾಜಣ್ಣ ತಮ್ಮ ಶಾಲೆಯ ಮಕ್ಕಳಿಗೆ ಉಚಿತ ವಿಮಾನ ಪ್ರಯಾಣ ಮಾಡಿಸಿದ ಮಾದರಿ ಶಿಕ್ಷಕ. ಅವರ ಈ ಅಮೋಘ ಸೇವೆಗೆ ಗ್ರಾಮೀಣ ಶಾಲಾ ಮಕ್ಕಳು ಮತ್ತು ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತಾನು ಕೆಲಸ ನಿರ್ವಹಿಸುವ ಶಾಲೆಯ 51 ಮಕ್ಕಳನ್ನು ಮತ್ತು 7 ಶಾಲಾ ಸಿಬ್ಬಂದಿ ಸೇರಿ 58 ಮಂದಿಯನ್ನು ಶಿಕ್ಷಕ ರಾಜಣ್ಣ ತಮ್ಮ ಸ್ವಂತ ಹಣದಲ್ಲಿ ವಿಮಾನ ಪ್ರಯಾಣ ಮಾಡಿಸಿದ್ದಾರೆ. ಈ ಮೂಲಕ ಅನೇಕ ಶಿಕ್ಷಕರಿಗೆ ಮಾದರಿ ಶಿಕ್ಷಕರೆನಿಸಿದ್ದಾರೆ. ಈ 5 ದಿನಗಳ ಪ್ರವಾಸದಲ್ಲಿ ಶಾಲೆಯ 51 ಮಕ್ಕಳು, 5 ಶಿಕ್ಷಕರು, 2 ಅಡುಗೆ ಸಿಬ್ಬಂದಿ ಸೇರಿ ಒಟ್ಟು 58 ಮಂದಿಗೆ ಶಿಕ್ಷಕ ರಾಜಣ್ಣ ಅವರು ಬುಧವಾರ ಮೊದಲ ಬಾರಿಗೆ ಮಹಾರಾಷ್ಟ್ರದ ಪುಣೆಗೆ ವಿಮಾನದಲ್ಲಿ ಪ್ರವಾಸಕ್ಕಾಗಿ ಕರೆದೊಯ್ದಿದ್ದಾರೆ. ಪ್ರಯಾಣದ ವೆಚ್ಚ ಒಬ್ಬರಿಗೆ 4,675 ರೂಗಳಂತೆ ಒಟ್ಟು 2,71,150 ರೂಗಳ ವೆಚ್ಚ ಮಾಡಿದ್ದಾರೆ. ತಾವು ಚಿಕ್ಕಂದಿನಲ್ಲಿ ಆಗಸದಲ್ಲಿ ಹಾರುವ ವಿಮಾನ ಕಂಡ ಕನಸನ್ನು ಮಕ್ಕಳಿಗೆ ನನಸು ಮಾಡಲು ತಮ್ಮ ಸಂಬಳದ ಉಳಿತಾಯದ ಹಣದಲ್ಲಿ ಕನ್ನಡ ಮಾಧ್ಯಮದ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಸದಾ ಸ್ಮರಣೆಯಲ್ಲಿ ಉಳಿಯುವ ವಿಮಾನ ಪ್ರವಾಸಕ್ಕೆ ಕರೆದೊಯ್ದು ಮಕ್ಕಳ ಪಾಲಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಾರೆ. ಸಣ್ಣವನಿದ್ದಾಗ ಆಗ ಅಲ್ಪ ಸ್ವಲ್ಪ ವಿಮಾನಗಳು ಹಾರಾಟ ಮಾಡ್ತಿದ್ವು. ನಾನು ಊಟ ಮಾಡ್ತಿದ್ರು ಕೂಡ ವಿಮಾನ ಬಂದರೆ ಸೌಂಡ್ ಕೇಳಿದ್ರೆ ಇಳಿಕೆ ರೋಡ್ ಬಂದು ನೋಡ್ತಿದ್ದೆ. ನಮ್ಮ ಅಕ್ಕಪಕ್ಕ ಮನೆಯವರು ಗೇಲಿ ಮಾಡ್ತಿರು, ನಾಳೆ ಕತ್ಬಿಡ್ತಾನೆ ಇವನು ಅಂತ ಹೊರಟು ಭಾಷೆಯಲ್ಲಿ ಗೇಲಿ ಮಾಡ್ತಿರು, ಗ್ರಾಮೀಣ ಭಾಷೆಯಲ್ಲಿ. ನನಗವತ್ತು ಕನಸಿತ್ತು, ನಾನು ಒಂದಿನ ಪ್ಲೇಟ್ ಹತ್ತಬೇಕು ಅಂತ. ಆದರೆ ನಾನು ಕೆಲವು ಸರಿ ನಾನು ಓಡಾಡಿದೆ. ಇನ್ನೊಂದು ಆಲೋಚನೆ ಏನಪ್ಪ ಅಂದರೆ ನನ್ನ ಮಕ್ಕಳನ್ನ ಒಂದು ಸರಿ ನಾನು ಪ್ಲೇಟಲ್ಲಿ ಕರ್ಕೊಂಡು ಹೋಗ್ಬೇಕು, ಅವ್ರ ಜೊತೆ ಖುಷಿ ಹಂಚ್ಕೊಬೇಕು ಅಂತಕ್ಕಂಥ ಒಂದು ಉದ್ದೇಶ. ಯಾಕಪ್ಪ ಅಂದರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಅವರು ಯಾವುದೇ ಪವಾಡ ಮಾಡಲಿಲ್ಲ, ಯಾವುದೇ ಮಾಟ ಮಂತ್ರ ಮಾಡಲಿಲ್ಲ, ಆದರೆ ದೇವರಾದರು. ಯಾಕಪ್ಪ ದೇವರಾದರು ಅಂದರೆ ಮಕ್ಕಳಲ್ಲಿ ದೇವರನ್ನು ಕಂಡು ಅವರು ನಾಡಿಗೆ ದೇವರಾದರು. ಅವರ ಮಾರ್ಗದರ್ಶನದಲ್ಲಿ ಅವರ ತತ್ವಗಳನ್ನು ಅನುಸರಿಸ್ಕೊಬೇಕು ಅಂತ ಮಕ್ಕಳಲ್ಲಿ ಖುಷಿಯನ್ನು ಕಾಣಬೇಕು ಅಂತ ಒಂದು ಉದ್ದೇಶದಿಂದ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ವಿಮಾನಯಾನ ಮಾಡಿಸ್ಬೇಕು ಅಂತಕ್ಕಂಥ ಒಂದು ದೇವೋದ್ದೇಶದಿಂದ ನಾನು ಎಲ್ಲ ವಿಮಾನ ಖರ್ಚನ್ನು ನಾನು ಸ್ವಂತ ಭರಿಸಿ ಮಕ್ಕಳಲ್ಲಿ ಖುಷಿ ಕಾಣಬೇಕು ಅಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾಯಿತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.